ನೋಡಿ, ಇವತ್ತು ರಾಹುಲ್ ಗಾಂಧಿ ಅವರು ಮಹದೇವಪುರದಲ್ಲಿ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅಂತೇಳಿ ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಚುನಾವಣಾ ಆಯೋಗ ಒಂದು ಸಂವಿಧಾನಿಕ ಸಂಸ್ಥೆ, ಸ್ವತಂತ್ರ ಸಂಸ್ಥೆ, ನಿಷ್ಪಕ್ಷಪಾತವಾಗಿ ನಿರ್ಭಯದಿಂದ ಚುನಾವಣೆ ಮಾಡ್ತಕ್ಕಂಥ ಅಧಿಕಾರ ಇದೆ. ಅಂಥ ಸಂಸ್ಥೆಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರಿಯಲ್ಲ. ನಾನು ಕೇಳ್ತೀನಿ ರಾಹುಲ್ ಗಾಂಧಿ ಅವ್ರಿಗೆ, ಹಾಗಾದರೆ ಇವತ್ತು ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಒಂದು ಕಡೆ ನ್ಯಾಯಾಂಗದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ, ಇನ್ನೊಂದು ಕಡೆ ರಾಷ್ಟ್ರೀಯ ಶಿಕ್ಷಣ ನೀತಿ ಸರಿಯಿಲ್ಲ ಅಂತ ಆರೋಪ ಮಾಡ್ತಾ ಇದ್ದೀರಿ. ಏನು ಮಾಡಬೇಕಂತೀರಿ? ಈ ದೇಶದಲ್ಲಿ ಜನರಿಗೆ ತಪ್ಪು ತಿಳುವಳಿಕೆ ಕೊಟ್ಟು ಜನರನ್ನ ದಂಗೆ ಎಬ್ಬಿಸ್ಬೇಕಂತೀರ, ಅರಾಜಕತೆ ನಿರ್ಮಾಣ ಮಾಡ್ಬೇಕಂತೀರ ರಾಹುಲ್ ಗಾಂಧಿ ಅವರೇ? ನಾನು ಕೇಳ್ತೇನೆ, ಇದು ಸಂವಿಧಾನದ ವ್ಯವಸ್ಥೆ. ಹಾಗಾದ್ರೆ ನಾನು ಕೇಳ್ತೇನೆ ರಾಹುಲ್ ಗಾಂಧಿ ಅವ್ರಿಗೆ, ಕರ್ನಾಟಕದಲ್ಲಿ 136 ಸೀಟು 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದಾಗ ಯಾಕೆ ನೀವು ಹೇಳಲಿಲ್ಲ? ಪಂಜಾಬದಲ್ಲಿ ಗೆದ್ದಾಗ ಯಾಕೆ ಹೇಳಲಿಲ್ಲ? ನೀವು ಗೆದ್ದರೆ ಚುನಾವಣೆ ಆಯೋಗ ಸರಿ ಇದೆ, ನೀವು ಗೆಲ್ಲದೇ ಇದ್ದರೆ ಚುನಾವಣೆ ಆಯೋಗ ಸರಿ ಇದೆ. ಇದು ನಿಮ್ಮ ನೀತಿ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಇವತ್ತಿನದಲ್ಲ, 1949ರಿಂದ ಇದೆ, 86ರಲ್ಲಿದೆ. 86ರಲ್ಲಿ ರಾಹುಲ್ ಗಾಂಧಿ ಅವ್ರ ತಂದೆ ರಾಜೀವ್ರವರಿದ್ದಾಗೂ ಇತ್ತು. ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇತ್ತು. ಎಲ್ಲರೂ ಒಪ್ಪಿಕೊಂಡು ತ್ರಿಭಾಷಾ ನೀತಿ, ರಾಷ್ಟ್ರೀಯ ಶಿಕ್ಷಣ ನೀತಿ NEP ಮತ್ತು ತ್ರಿಭಾಷಾ ಶಿಕ್ಷಣ ನೀತಿಗೆ ಅವತ್ತೇ ಒಪ್ಪಿಗೆ ಇತ್ತು. ಇವತ್ತು ರಾಹುಲ್ ಗಾಂಧಿ ಅವರ ಅರಬರೆ ತಿಳ್ಕೊಂಡವ್ರ ಮಾತು ಕೇಳಿ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯ ಸರ್ಕಾರ ಪ್ರತ್ಯೇಕ ನೀತಿ ತರ್ತೇನೆ ಅಂದರೆ ಯಾವ ನ್ಯಾಯ? ಇದರ ಅರ್ಥ ಏನಂದರೆ, ರಾಹುಲ್ ಗಾಂಧಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿಮ್ಮ ಮನಸ್ಥಿತಿ ಸರಿಯಿಲ್ಲ. ಬಡವ್ರ ಮಕ್ಕಳು ವಿದ್ಯಾವಂತರಾಗಬಾರ್ದು, ಬಡವ್ರ ಮಕ್ಕಳು ವಿಶ್ವದಲ್ಲಿ ಸ್ಪರ್ಧೆಗಿಳಿಬಾರ್ದು, ಬಡವ್ರ ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗಿಳಿಬಾರ್ದು. ಅಲ್ಲೇ ಕೊಳಗೇರಿಯಲ್ಲಿರಬೇಕು, ಹೊಲಿಗೇರಿಯಲ್ಲಿರಬೇಕು, ಅವ್ರು ಇಲ್ಲೇ ಒದ್ದಾಡ್ಕೊಂಡು ಬದುಕಬೇಕನ್ನೋದು ನಿಮ್ಮ ನೀತಿನ? ಬಡವರ ಮಕ್ಕಳಿಗೆ ಒಂದು ನೀತಿ, ಶ್ರೀಮಂತರ ಮಕ್ಕಳಿಗೆ ಒಂದು ನೀತಿನ? ಕರ್ನಾಟಕದಲ್ಲಿ ಶ್ರೀಮಂತ ರಾಜಕಾರಣಿಗಳು ಎಲ್ಲರದ್ದು ಶಿಕ್ಷಣ ಸಂಸ್ಥೆಗಳಿದ್ದಾವೆ, MLAಗಳದ್ದಾವೆ, ಮಂತ್ರಿಗಳದಿದ್ದಾವೆ. ಅವರು ತ್ರಿಭಾಷೆ ನೀತಿ ಅದ, NEPನೂ ಅದ. ಇವತ್ತು ರಾಜ್ಯ ಸರ್ಕಾರದ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಹಿಂದುಳಿದವ್ರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, SC ST ಜನಾಂಗದ ಮಕ್ಕಳು ಬೇರೆ ಭಾಷೆ ಕಲಿಬಾರ್ದು, ಅವ್ರು ಕನ್ನಡ ಅಂತೇಳಿ ಹೇಳಿ ಅವ್ರನ್ನ ಇಲ್ಲೇ ಉಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ಮೋಸದ ಆಟದ. ನಾನು ಹೇಳ್ತೀನಿ, NEP ಒಪ್ಪಿಕೊಳ್ಳೇಬೇಕು. ಇವತ್ತು ನಿನ್ನೆ ದಿನ KN ರಾಜಣ್ಣ ಅವ್ರನ್ನ ವಜನೆ ಮಾಡಿದ್ರು. ಇವರು ಒಬ್ಬರೇ ಮಾತಾಡಿದಾರ? ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರ ಬಗ್ಗೆ ಇವರೊಬ್ಬರೇ ಮಾತಾಡಿಲ್ಲ, ಬೇಕಾದಷ್ಟು ಜನ ಮಾತಾಡಿದಾರ. ಹಾಗಾದ್ರೆ ಅವ್ರನ್ನ ವಜಾ ಮಾಡಿ ಯಾಕೆ ಮಾಡಲಿಲ್ಲ? ರಾಯ್ ರೆಡ್ಡಿ ಅವ್ರು ಬೇಕಾದಷ್ಟು ಸರಿ ಮಾತಾಡಿದಾರೆ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ. ಅವ್ರನ್ನ ಯಾಕೆ ವಜಾ ಮಾಡಲಿಲ್ಲ? BR ಪಾಟೀಲ್ರು ಮಾಡಿದಾರೆ, ಅವ್ರನ್ನ ಯಾಕೆ ವಜಾ ಮಾಡಲಿಲ್ಲ? ದಲಿತರಂದ್ರೆ ಬೆನ್ನು ಸತ್ತವ್ರು, ಯಾರೂ ದಿಕ್ಕಿಲ್ಲದವ್ರು. ಅದಕ್ಕಾಗಿ ರಾಜಣ್ಣನ ವಜಾ ಮಾಡಿದ್ರಲ್ಲ. ಹಿರಿಯ ರಾಜಕಾರಣಿ, ಸತ್ಯ ನುಡಿದಿದ್ದಾರವ್ರು. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬೇಕಾಗಿರ್ತಕ್ಕಂಥದ್ದು ಹಿಂದುಳಿದವರಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ ಅವಶ್ಯದ. ಶ್ರೀಮಂತರು ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಅವ್ರ ಜೊತೆಯಲ್ಲಿ ಶಾಮೀಲಾಗಿ ಅನೇಕ ಸವಲತ್ತುಗಳನ್ನ ಪಡೆದಿದ್ದಾರ, ಆಸ್ತಿ ಪಡೆದಿದ್ದಾರ, ಭೂಮಿ ಪಡೆದಿದ್ದಾರ, ಸಂಸ್ಥಾನಿಕರಾಗಿದ್ದಾರೆ. ಆದರೆ ದೀನದಲಿತರು ಆಗಿಲ್ಲ. ದೀನದಲಿತರು ಏನಾದರೂ ಆಗಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಿಂದ, ಅದನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನ ಇರೋದರಿಂದ ನನ್ನಂಥ ಒಬ್ಬ ರಸ್ತೆ ಮೇಲೆ ಚಹಾ ಮಾರುವವನ ಮಗ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತು ಅನ್ನೋದು. ಅದನ್ನು ಎಲ್ಲ ದಲಿತರು ಅರ್ಥ ಮಾಡ್ಕೊಳ್ಬೇಕು ಅಂತ ವಿನಂತಿ.